ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಇಂದು ಹಮ್ಮಿಕೊಂಡಿದ್ದ ಮಕ್ಕಳ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು, ಸ್ನೇಹಿತರೇ ಆಗಲಿ, ತಂದೆ ಆಗಲಿ, ಅಣ್ಣ ತಮ್ಮಂದಿರಾಗಲಿ, ನೆರೆಹೊರೆಯವರಾಗಲಿ, ಶಿಕ್ಷಕರಾಗಲಿ, ಹೆಣ್ಣು ಮಕ್ಕಳನ್ನು ಮುಟ್ಟಬಾರದ ಜಾಗದಲ್ಲಿ ಮುಟ್ಟುವ, ಲೈಂಗಿಕವಾಗಿ ಪ್ರಚೋದಿಸುವ ಕೆಲಸ ನಡೆದಾಗ, ಮುಜುಗರವಾಗುವ ರೀತಿಯಲ್ಲಿ ನಡೆದಾಗ ಅದನ್ನು ಸಮರ್ಥಕವಾಗಿ ಎದುರಿಸಬೇಕು ಬೇಕೆಂದರು. ಇನ್ನೂ ಅವರು ಬೆಳವಣಿಗೆ ಕಡಿಮೆ ಇರುತ್ತೆ, ವಿಚಾರಗಳು ಅವರಿಗೆ ಕಡಿಮೆ ತಿಳಿದಿರುತ್ತೆ ಪ್ರಪಂಚದ್ದು. ಹಾಗಾಗಿ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು. ನಿಮ್ಮ ರಕ್ಷಣೆಗೆ ಕಾನೂನಲ್ಲಾಗಲಿ ಸಮಾಜದಲ್ಲಾಗಲಿ ಯಾವ ರೀತಿ ಅವಕಾಶಗಳಿದೆ ಅನ್ನೋ ವಿಚಾರಗಳು ನಿಮ್ಮ ಗಮನಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಮತ್ತು ಮಕ್ಕಳಿಗೆ ಅಗತ್ಯವಾದಂತಹ ಪೌಷ್ಟಿಕ ಆಹಾರಗಳು ಒದಗಿಸ್ಬೇಕು, ಶಿಕ್ಷಣನೂ ಒದಗಿಸ್ಬೇಕು, ಯಾವುದಾದ್ರೂ ದೈಹಿಕ ಅಥವಾ ಇನ್ಯಾವುದೇ ರೀತಿಯಲ್ಲಿ ಅವರಿಗೆ ತೊಂದರೆ ಆಗ್ತಿದ್ರೆ ಅದರಿಂದ ರಕ್ಷಣೆಯನ್ನು ಒದಗಿಸ್ಬೇಕು. ಈ ರೀತಿ ಎಲ್ಲ ವಿಚಾರಗಳು ಮಕ್ಕಳ ಗಮನಕ್ಕೆ ಬರಲಿ. ಮಕ್ಕಳುಗಳು ಸಮಾಜ ರೂಪಿಸುವಂತಹ ಮುಖ್ಯ ಸಂಗತಿಗಳು. ನಾಳೆ ಸಮಾಜ ಒಳ್ಳೆ ಸಮಾಜ ರೂಪ ಆಗಬೇಕಂದ್ರೆ ಇವತ್ತಿನ ಮಕ್ಕಳು ಆರೋಗ್ಯವಾಗಿರಬೇಕು. ಮನೆಯಲ್ಲಿ ಅಥವಾ ಶಿಕ್ಷಕರಲ್ಲಿ ಘಟನೆ ಹೇಳಿಕೊಳ್ಳಬೇಕು. ಇದರಿಂದ ಮತ್ತೊಮ್ಮೆ ಆ ಘಟನೆ ಮರುಕಳಿಸುವುದಿಲ್ಲ, ಇನ್ನೊಬ್ಬರಿಗೆ ಅಂತಹ ಕಹಿ ಘಟನೆ ಎದುರಾಗುವುದಿಲ್ಲ ಎಂದು ಹೇಳಿದರು. 18 ವರ್ಷದೊಳಗಿನ ಎಲ್ಲರೂ ಮಕ್ಕಳೇ. ಮಕ್ಕಳಿಗೆ ಅನೇಕ ರೀತಿಯಲ್ಲಿ ಕಾನೂನಾತ್ಮಕ ರಕ್ಷಣೆಗಳಿವೆ. ಉತ್ತಮ ಆಹಾರ, ಉತ್ತಮ ಶಿಕ್ಷಣ ಸಿಗಬೇಕು. ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳುವ ಪರಿಸರ ನಿರ್ಮಿಸುವುದು ಸರ್ಕಾರದ ಕೆಲಸ ಮಾತ್ರವಲ್ಲ, ನಮ್ಮೆಲ್ಲರ ಪಾತ್ರವೂ ಇದೆ ಎಂದರು. ಮಕ್ಕಳ ದಿನಾಚರಣೆ ನಡೆಸಿ ಮಕ್ಕಳಿಗೆ ಇರುವ ಸಂವಿಧಾನಾತ್ಮಕ ಹಕ್ಕುಗಳು, ಸಿಗಬೇಕಾದ ಸವಲತ್ತುಗಳ ಬಗ್ಗೆ ತಿಳಿಸಿಕೊಡುವ ಕೆಲಸ ಆಗಬೇಕೆಂದು ತಿಳಿಸಿದರು. ಶಾಲಾ ಮುಖ್ಯ ಶಿಕ್ಷಕಿ ಶ್ಯಾಮಲಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಜೆ ಪೂಜಾ, ಬಿಇಒ ನರೇಂದ್ರ ಕುಮಾರ್, ಸಿಡಿಪಿಒ ವಿದ್ಯಾ ಎ ವಸ್ತ್ರದ್, ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.